ಬಜೆಟ್ ಅಧಿವೇಶನ ಹಿನ್ನೆಲೆ ಕಾಂಗ್ರೆಸ್ ಶಾಸಕಾಂಗ ಸಭೆಯನ್ನು ನಡೆಸಿದೆ. ವಿಪಕ್ಷಗಳನ್ನು ಕಟ್ಟಿ ಹಾಕುವ ಬಗ್ಗೆ ಶಾಸಕರಿಗೆ ಸಿಎಂ ಪಾಠವನ್ನ ಹೇಳಿದ್ದಾರೆ. ನನ್ನ ಬಜೆಟ್ ಜನಪರವಾಗಿದೆ, ಬಿಜೆಪಿಯವರಿಗೆ ಕೌಂಟರ್ ಕೊಡಿ ಅಂತ ಹೇಳಿದ್ದಾರೆ. ಕೇಂದ್ರ ಅನುದಾನ ಕಡಿತದ ಬಗ್ಗೆ ಪ್ರಸ್ತಾಪವನ್ನ ಮಾಡಿ ಅಂಕಿಅಂಶಗಳ ಸಮೇತ ಬಿಜೆಪಿಗೆ ತಿರುಗೇಟನ್ನ ಕೊಡಿ ಅಂತ ಹೇಳಿರೋದು ಸಿಎಂ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿಎಂ ಪಾಠವನ್ನ ಹೇಳಿದ್ದಾರೆ. ಪ್ರತ್ಯುತ್ತರವನ್ನ ಕೊಡಿ ಅಂತ ಹೇಳಿರೋದು. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತಹ ಸಿಎಲ್ಪಿ ಸಭೆ ಇದು. ಸಭೆಯಲ್ಲಿ ಶಾಸಕರಿಗೆ ಸಲಹೆಯನ್ನ ನೀಡಲಾಗಿದೆ. ಸಭೆಯಲ್ಲಿ ಸಿಎಂ ಹಾಗೂ ಡಿಸಿಎಂಗೆ ಶಾಸಕರಿಂದ ಸನ್ಮಾನವನ್ನು ಸಹ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ದಾಖಲೆಯ 17ನೇ ಬಾರಿ ಬಜೆಟ್ ಮಂಡನೆಯನ್ನ ಮಾಡಿದ್ದಾರೆ. ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ 6 ವರ್ಷ ಪೂರೈಸಿದ ಹಿನ್ನೆಲೆ ಶಾಸಕರಿಂದ ಸನ್ಮಾನವನ್ನ ಮಾಡಲಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ಸಭೆ ಇದು. ಇನ್ನು ಸಿಎಲ್ಪಿ ಸಭೆಯಲ್ಲಿ ಅನುದಾನಕ್ಕಾಗಿ ಶಾಸಕರು ಪಟ್ಟು ಹಿಡಿದಿದ್ದಾರೆ. ನಮ್ಮ ಕ್ಷೇತ್ರಗಳಿಗೆ ಅನುದಾನವನ್ನ ನೀಡಿ ಅಂತ ಹಲವರು ಒತ್ತಾಯವನ್ನ ಮಾಡಿದ್ದಾರೆ. ನಿಮ್ಮದೇ ಸರ್ಕಾರ ಇದೆ, ಅನುದಾನ ಎಲ್ಲಿ ಅಂತಿದ್ದಾರೆ ಜನರು ನಮ್ಮನ್ನ ಪ್ರಶ್ನೆ ಮಾಡ್ತಿದ್ದಾರೆ. ನಿಮ್ಮದೇ ಸರ್ಕಾರ ಇದೆ, ಅನುದಾನ ಎಲ್ಲಿ ಅಂತ ಕೇಳ್ತಿದ್ದಾರೆ. ಹಾಗಾಗಿ ಅನುದಾನವನ್ನ ನೀಡಿ ಅಂತ ಒತ್ತಾಯವನ್ನ ಮಾಡಿದ್ದಾರೆ. ಘೋಷಣೆಯಾದ ಹಣಕ್ಕೂ ಅಲೆದಾಡುವಂತಾಗಿದೆ. ದಯವಿಟ್ಟು ಹಣವನ್ನ ಬಿಡುಗಡೆ ಮಾಡಿ ಅಂತ ಶಾಸಕರು ಒತ್ತಾಯವನ್ನ ಮಾಡಿದ್ದಾರೆ. ಇನ್ನು ಅನುದಾನಕ್ಕೆ ತೊಂದರೆಯಾಗಲ್ಲ, ಸಿಗುತ್ತೆ ಅಂತ ಸಿಎಂ ಆಶ್ವಾಸನೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕರ್ ತಿಮ್ಮೇಗೌಡ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಇಂದು ನಡೆದಂತಹ ಸಿಎಲ್ಪಿ ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಯಿತು, ಇನ್ಸೈಡ್ ಡೀಟೇಲ್ಸ್ ನೀಡೋದಾದ್ರೆ? ಸುದೀಪ್, ಬಹಳ ಮುಖ್ಯವಾಗಿ ಇವತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆದಿರುವಂತದ್ದೇ ಬಿಜೆಪಿ, ಅದರಲ್ಲೂ ಕೂಡ ವಿರೋಧ ಪಕ್ಷಗಳಿಗೆ ತಿರುಗೇಟು ಕೊಡುವಂತ ಒಂದು ನಿಟ್ಟಲ್ಲಿ ಸ್ಟ್ರಾಟಜಿಯನ್ನ ರೂಪಿಸುವಂತ ಒಂದು ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರು 17ನೇ ಬಜೆಟ್ ಅನ್ನ ಮಂಡಿರ್ತಕ್ಕಂಥದ್ದು ಒಂದ್ ಕಡೆ ದಾಖಲೆ ಅನ್ನುವಂತ ನಿಟ್ಟಲ್ಲಿ ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ ನಾಯಕರು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ರೆ, ಇತ್ತು ವಿರೋಧಿ ಪಕ್ಷಗಳು ಇದೊಂದು ರೀತಿ ಸಾಲಗಾರರ ಅಂದ್ರೆ ಸಾಲದ ರಾಮಯ್ಯ, ಇದೊಂದು ರೀತಿ ಸಾಲ ಮಾಡಿದ್ದಾರೆ ಅನ್ನುವಂತ ಒಂದು ನಿಟ್ಟಲ್ಲಿ ಬೋಗಸ್ ಬಜೆಟ್ ಅನ್ನುವಂತ ನಿಟ್ಟಲ್ಲಿ ವಿರೋಧ ಪಕ್ಷಗಳು ಟೀಕೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸದನದ ಒಳಗೆ ಮತ್ತೆ ಹೊರಗೆ ಈ ಸಿಎಂ ಸಿದ್ದರಾಮಯ್ಯನವರ ಬಜೆಟ್ಗೆ ತೀವ್ರ ಟೀಕೆಗಳು ವ್ಯಕ್ತವಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಸದನದ ಒಳಗೆ ಯಾವ ರೀತಿಯಾಗಿ ಒಂದು ಬಜೆಟ್ ಅನ್ನ ಸಮರ್ಥನೆಯನ್ನ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮೊನ್ನೆ ಬಜೆಟ್ ಕಾರ್ಯಾಗಾರವನ್ನು ಕೂಡ ನಡೆಸಿದ್ರು. ಸೊ ಅದೇ ಸ್ಟ್ರಾಟಜಿಯನ್ನ ಇವತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಪಾಠವನ್ನ ಮುಂದುವರ್ತಿರುವಂತದ್ದು. ಎಸ್ಪೆಷಲಿ ನನ್ನ ಬಜೆಟ್ ಜನಪರವಾಗಿದೆ, ಬಿಜೆಪಿಯವರಿಗೆ ಕೌಂಟರ್ ಅನ್ನ ಕೊಡ್ಬೇಕು, ಕೇಂದ್ರ ಸರ್ಕಾರದ ನೀಡದೇ ಇರ್ತಕ್ಕಂಥ ಅನುದಾನದ ಬಗ್ಗೆನೂ ಕೂಡ ಹೆಚ್ಚಾಗಿ ಪ್ರಸ್ತಾಪವನ್ನ ಮಾಡಿ, ಎಸ್ಪೆಷಲಿ ಬಿಜೆಪಿ ನಾಯಕರುಗಳಿಗೆ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಗಳು ಕೊಡ್ತಾ ಇರ್ತಕ್ಕಂಥ ಅನುದಾನ, ಎಸ್ಪೆಷಲಿ ನಾವು ಮೀಸಲಿಟ್ಟಿರ್ತಕ್ಕಂಥ ಅನುದಾನ, ಕೇಂದ್ರ ಸರ್ಕಾರ ಕೊಟ್ಟಿರುವಂತ ಅನುದಾನದ ಬಗ್ಗೆ ಅಂಕಿಅಂಶಗಳ ಸಮೇತ ತಿರುಗೇಟನ್ನ ಕೊಡಿ ಅನ್ನುವಂತ ನಿಟ್ಟಲ್ಲಿ. ಇನ್ನುಳಿದಂತೆ ಸ್ವಪಕ್ಷೀಯ ಶಾಸಕರು ಕೂಡ ಅನುದಾನದ ಬಗ್ಗೆ ಒಂದ್ ರೀತಿ ಅಪಸ್ವರವನ್ನು ಕೂಡ ಎತ್ತಿರ್ತಕ್ಕಂಥದ್ದು. ಸರ್, ನಿಮ್ದೇ ಸರ್ಕಾರ ಇದೆ, ಈ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಏನ್ ತಂದ್ರಿ ಅನ್ನುವಂತ ಒಂದು ನಿಟ್ಟಲ್ಲಿ ನಮ್ಮ ಎದುರಾಳಿಗಳು ಮತ್ತೊಂದ್ ಕಡೆಯಾಗಿ ಕ್ಷೇತ್ರದ ಜನರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಮ್ಗೆ ಹೆಚ್ಚುವರಿ ಅನುದಾನ ಬೇಕು ಅನ್ನುವಂತ ಒಂದು ನಿಟ್ಟಲ್ಲಿಯೂ ಕೂಡ ಪ್ರಶ್ನೆಯನ್ನ ಮಾಡಿರ್ತಕ್ಕಂಥದ್ದು. ಮತ್ತೊಂದ್ ಕಡೆಯಾಗಿ ಕೊಟ್ಟ ಅನುದಾನದ ಬಗ್ಗೆ ಅಂದ್ರೆ ಘೋಷಣೆ ಮಾಡಿರ್ತಕ್ಕಂಥ ಅನುದಾನ ಆಗಿರ್ಬೋದು, ಮತ್ತೊಂದ್ ಕಡೆಯಾಗಿ ಎಲ್ಲಾ ಶಾಸಕರಿಗೂ ಕೊಟ್ಟಿರ್ತಕ್ಕಂಥ 50 ಕೋಟಿ ರೂಪಾಯಿ, ತಲಾ 50 ಕೋಟಿ ರೂಪಾಯಿ ಅನುದಾನ ಏನಿದೆ, ಅನುದಾನ ಬಿಡುಗಡೆಗೆ ಸಂಬಂಧಪಟ್ಟಂತೆ ನಾವು ಟೇಬಲ್ ಟು ಟೇಬಲ್ ಅಲ್ದಾಡುವಂತ ಒಂದು ಪರಿಸ್ಥಿತಿ ಬಂದಿದೆ ಅನ್ನುವಂತ ಒಂದು ನಿಟ್ಟಲ್ಲಿ ಅಳಲನ್ನು ತೋಡ್ಕೊಂಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶವನ್ನ ಮಾಡಿರ್ತಕ್ಕಂಥ ಕೆಲ ಹಿರಿಯ ಶಾಸಕರುಗಳು, ಸರ್ ನಮಗೂ ಕೂಡ ಇದೇ ರೀತಿಯಾದಂತ ಒಂದು ತೊಂದರೆ ಆಗ್ತದೆ, ಈ ಅನುದಾನಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಬಿಲ್ ಬಿಡುಗಡೆಗೆ ಸಂಬಂಧಪಟ್ಟಂತೆ ಒಬ್ಬ ನೋಡಲ್ ಆಫೀಸರ್ಗಳನ್ನ ಅದರಲ್ಲಿ ನೇಮಕ ಮಾಡಿ, ಆ ನೋಡಲ್ ಆಫೀಸರ್ಗಳು ಇದ್ರೆ ನಮ್ಮ ಶಾಸಕರುಗಳು ಅಲ್ದಾಡೋದು ತಪ್ಪುತ್ತೆ ಅನ್ನುವಂತ ನಿಟ್ಟಿಗೂ ಕೂಡ ಒಂದು ಸಲಹೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದ್ ಕಡೆಯಾಗಿ ಇನ್ನ ಗ್ಯಾರಂಟಿ ಸ್ಕೀಮ್ಗಳೇನಿದಾವೆ, ಒಂದು ಗ್ಯಾರಂಟಿ ಸ್ಕೀಮ್ಗಳಿಗೆ ಸಂಬಂಧಪಟ್ಟಂತೆ ಫಲಾನುಭವಿಗಳಿಗೆ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ಬೇಕು. ಸ್ಮಾರ್ಟ್ ಕಾರ್ಡ್ ಅನ್ನ ಕೊಟ್ಟಿದ್ದೇ ಆಗಿದ್ದಲ್ಲಿ ಒಂದ್ ಕಡೆಯಾಗಿ ಪರಿಷ್ಕರಣೆ ಮಾಡದಂತೆಯೂ ಆಗುತ್ತೆ, ಭ್ರಷ್ಟಾಚಾರವನ್ನು ಕೂಡ ತಪ್ಪಿಸ್ದಂಗ ಆಗುತ್ತೆ. ಎಸ್ಪೆಷಲಿ ಒಂದು ಗ್ಯಾರಂಟಿ ಯೋಜನೆಗಳನ್ನ ದುರ್ಬಳಕೆ ಮಾಡ್ಕೊಂತ ಇದ್ರೆ, ಅಂದ್ರೆ ಮೃತಪಟ್ಟವರ ಹೆಸರಿನಲ್ಲಿ ಹಣವನ್ನ ಪಡೆಯುವಂತದ್ದು, ಮೃತಪಟ್ಟವರ ಹೆಸರಿನಲ್ಲಿ ಆ ಒಂದು ಯೋಜನೆಯ ಅನುಕೂಲವನ್ನ ಪಡೆಯುವಂತದ್ದು ಏನಿದೆ ದುರ್ಬಳಕೆ ಆಗ್ತಾ ಇದೆ.
ಆ ದುರ್ಬಳಕೆಯನ್ನು ಕೂಡ ತಡೆಗಟ್ಟಂತಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೆಲ ಶಾಸಕರುಗಳು ಸಲಹೆ ರೂಪದಲ್ಲಿ ಒತ್ತಾಯ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಈ ಎಲ್ಲಾ ಮನವಿ, ಒತ್ತಾಯ, ಆಗ್ರಹ ಕೊಂಡಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರು ಯಾವುದೇ ರೀತಿಯಾದಂತಹ ಭರವಸೆಯನ್ನ ಕೊಟ್ಟಿಲ್ಲ. ಆದ್ರೆ ಅನುದಾನಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಿಮ್ಗೆ ಯಾರಿಗೂ ಕೂಡ ಅನುದಾನದ ಕೊರತೆ ಎದುರಾಗಲ್ಲ. ಮತ್ತೊಂದ್ ಕಡೆಗೆ ಬಜೆಟ್ ಕೂಡ ಜನಪರವಾಗಿದೆ. ನೀವೆಲ್ಲರೂ ಕೂಡ ಸದನದ ಒಳಗೆ ಕೌಂಟರ್ ಅನ್ನ ಕೊಡಬೇಕು, ಸಾಮೂಹಿಕವಾಗಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು, ಹೆಚ್ಚಾಗಿ ಶಾಸಕರು ಈ ಒಂದು ಅಧಿವೇಶನದಲ್ಲಿ ಪಾಲ್ಗೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ತಿಮ್ಮೇಗೌಡ್ರೆ, ಘೋಷಣೆಯಾದಂತಹ ಹಣಕ್ಕೂ ಅಲೆದಾಡುವಂತಾಗಿದೆ ಅಂತ ಅಲ್ಲಿನ ಶಾಸಕರು ಹೇಳ್ತಾ ಇರುವಂತದ್ದು, ಇದೆಲ್ಲವನ್ನು ಸಹ ಸಿಎಂ ಹೇಗೆ ನಿಭಾಯಿಸ್ತಾರೆ ಅಂತ? ಹೇಗೆ ನಿಭಾಯಿಸ್ತಾರೆ ಅಂದ್ರೆ ಆರ್ಥಿಕ ಸಚಿವರೇ ಆಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರೇ ಇದನ್ನ ನಿಭಾಯಿಸಬೇಕಾಗುತ್ತೆ. ಯಾಕಂದ್ರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು, ಶಾಸಕರುಗಳು ಹೇಳಿದಂತ ಶಾಸಕರುಗಳು CLP ನಾಯಕರಿಗೆ ತೋಡ್ಕೊಳ್ಬೇಕಾಗುತ್ತೆ. ಸೊ ಹೀಗಾಗಿ ಶಾಸಕರು ಹೇಳಿರ್ತಕ್ಕಂಥ ಈ ಒಂದು ವಿಚಾರವಾಗಿ ಅಂದ್ರೆ ಸಮಸ್ಯೆಗಳ ವಿಚಾರವಾಗಿ ಅನುದಾನ ಅಂದ್ರೆ ಪ್ರತಿ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಮತ್ತೊಂದ್ ಕಡೆಯಾಗಿ ಸದನ ನಡೆಯುವಂತ ಸಂದರ್ಭದಲ್ಲಿ ಪ್ರತಿ ಬಜೆಟ್ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂತ ಒಂದು ಮನವಿಗಳು, ಈ ರೀತಿಯಾದಂತ ಒಂದು ಒತ್ತಾಯಗಳು ಸರ್ವೇ ಸಾಮಾನ್ಯವಾಗಿ ಕೇಳಿ ಬರ್ತವೆ. ಎಸ್ಪೆಷಲಿ ಈ ಬಾರಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸ್ವಪಕ್ಷೀಯ ಶಾಸಕರುಗಳು ಹೆಚ್ಚಿನದಾಗಿ ಈ ಒಂದು ಅನುದಾನಕ್ಕೆ ಸಂಬಂಧಪಟ್ಟಂತೆ ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು. ಎಸ್ಪೆಷಲಿ ಕೆಲ ಹಿರಿಯ ಶಾಸಕರುಗಳು ನೋಡಲ್ ಅಧಿಕಾರಿಗಳನ್ನ ನೇಮಕ ಮಾಡ್ರಿ ಅನ್ನುವಂತ ಒಂದು ನಿಟ್ಟಿನಲ್ಲಿ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರು ಅನುದಾನ ಇಲ್ಲ, ಬಜೆಟ್ ಇಲ್ಲ, ಮತ್ತೊಂದ್ ಕಡೆಗೆ ಫಂಡ್ ಇಲ್ಲ ನಿಟ್ಟಲ್ಲಿ ಹೇಳುವ ಮೂಲಕ ಶಾಸಕರುಗಳ ಸಮಾಧಾನ ಮಾಡ್ತಾ ಇದ್ರು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡಲ್ ಅಧಿಕಾರಿಗಳನ್ನ ನೇಮಕ ಮಾಡಿ ಅನ್ನುವಂತ ನಿಟ್ಟಲ್ಲಿ ಕೆಲ ಶಾಸಕರುಗಳು ಸಲಹೆನ ಕೊಟ್ಟಿರುವ ಇದನ್ನ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂಥದ್ದು. ಯಾಕಂದ್ರೆ ಸ್ವಪಕ್ಷೀಯ ಶಾಸಕರುಗಳೇ ಟೇಬಲ್ ಟು ಟೇಬಲ್ ಅಲ್ದಾಡ್ಬೇಕು ಅನ್ನುವಂತ ನಿಟ್ಟಲ್ಲಿ ಈ ರೀತಿಯಾಗಿ ಅಸಮಾಧಾನ ತೋಡ್ಕೊಂಡ್ರೆ ಈ ಒಂದು ವಿಚಾರ ಸಹಜವಾಗಿ ನಾಳೆ ಅಥವಾ ನಾಡ್ದು ವಿರೋಧ ಪಕ್ಷದವ್ರಿಗೂ ಕೂಡ ಇದೊಂದು ರೀತಿ ಅಸ್ತ್ರವಾಗುತ್ತೆ. ಸೊ ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಅನುದಾನ ಬಿಡುಗಡೆಗೆ ಸಂಬಂಧಪಟ್ಟಂತೆ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಒಂದ್ ರೀತಿ ಕುತೂಹಲ. ಸುದೀಪ್, ಧನ್ಯವಾದ ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ.